ಕರ್ನಾಟಕ ಬುಲ್ಡೇಜರ್ಸ್ ತಂಡ ಈಗ ಫೈನಲ್ಗೆ ಲಗ್ಗೆ ಇಟ್ಟಿರ್ತಕ್ಕಂಥದ್ದು. ಸುದೀಪ್ ಸರ್ ಇಡೀ ತಂಡದ ಜೊತೆ ಸಂಭ್ರಮಿಸಿರ್ತಕ್ಕಂಥದ್ದು. ಮೈದಾನದಲ್ಲಿ ನಾವು ಕೂಡ ಇದ್ದೀವಿ ಸರ್. ಒಂದು ರೋಚಕ ಘಟ್ಟಕ್ಕೆ ತಲುಪಿತ್ತು ಪಂದ್ಯ. ಒಂದು ಕಡೆ RCB ವುಮೆನ್ಸ್ ವಿನ್ ಆಗಿರ್ತಕ್ಕಂಥದ್ದು, ಇನ್ನೊಂದು ಕರ್ನಾಟಕ ಬುಲ್ಡೇಜರ್ಸ್ ಸರ್. ಹೇಗಿದೆ ಸರ್ ಆ ಸಂಭ್ರಮ ಸರ್? ಬೆಸ್ಟ್ ವಿಶಸ್ RCB ಅವ್ರಿಗೆ. RCB ನಮ್ಮದು ಯಾವತ್ತಿದ್ರು. ಆ್ಯಂಡ್ ವಿ ಆರ್ ಸೋ ಪ್ರೌಡ್ ಆಫ್ ಯು ಆಲ್ ದ ವುಮೆನ್ ಕ್ರಿಕೆಟರ್ಸ್. ವಿ ಲವ್ ಯು. ಕಂಗ್ರ್ಯಾಚುಲೇಷನ್ಸ್. ಇಲ್ಲಿಂದ ಇನ್ನಷ್ಟು ಮುಂದಕ್ಕೆ ಹೋಗಿ ಅಂತ ವಿಶಸ್ ಮಾಡ್ತಾ, ಎಲ್ಲರಿಗೂ ನಮಗೆ ವಿಶಸ್ ಮಾಡಿದ್ದಕ್ಕೆ ಕರ್ನಾಟಕದಲ್ಲಿ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ, ನಿಮಗೂ ಥ್ಯಾಂಕ್ ಯು ಹೇಳ್ತಾ, ಆ್ಯಂಡ್ ಎಲ್ಲರಿಗೂ ಅವ್ರಿಗೆ ಬೆಂಗಾಲ್ ಟೈಗರ್ಗೂ ಬೆಸ್ಟ್ ವಿಶಸ್ ಹೇಳ್ತಾ ಥ್ಯಾಂಕ್ ಯು ಫಾರ್ ಕಮಿಂಗ್. ಕಪ್ಪು ನಮ್ದೇ ಅನ್ನುವಂಥ ಮಾತು ಸಾಬೀತಾಗ್ತಾ ಇದೆ ಸರ್. ಹೇಗೆ ಸರ್? ಅವತ್ತು ಚೆನ್ನಾಗಿ ಆಡ್ಬೇಕು ಸರ್. ಅಹಂಕಾರ ದುರಹಂಕಾರ ಎರಡು ಸೈಡಿಗೆ ಇಡಬೇಕಾಗುತ್ತೆ. ಒನ್ ಗೇಮ್ ಆಟ್ ಎ ಟೈಮಲ್ಲಿ ಹೋಗಬೇಕಾಗುತ್ತೆ. ನಮ್ಮವ್ರು ಚೆನ್ನಾಗಿ ಆಡಿದ್ದಾರೆ, ಅವರು ತುಂಬ ಚೆನ್ನಾಗಿ ಆಡಿದ್ದಾರೆ. ಒಳ್ಳೆ ಮ್ಯಾಚ್ ಆಗಿದೆ. ಒನ್ ಗೇಮ್ ಆಟ್ ಎ ಟೈಮ್ ಅಂದ್ಕೊಳ್ಳೋಣ. ನೆಕ್ಸ್ಟು ಯಾರು ಇವಾಗ ಸಪೋಸ್ ಇವರೇ ಫೈನಲಿಗೆ ಬಂದ್ರು, ಬೊಂಬೈ ಬಂದ್ರು, ಎರಡು ಟಫ್ ಟೀಮ್ ಇದೆ. ಐ ಥಿಂಕ್ ನಾವು ಹೋಗಿ ಚೆನ್ನಾಗಿ ಆಡೋದು ನೋಡೋಣ. ನಮ್ಮದೇ ಕಪ್ಪಲ್ಲಿ ಎಂಥದ್ದು ಇಲ್ಲ. ಕಪ್ಪಲ್ಲಿ ಎಂಥದ್ದು ಇಷ್ಟುದ್ದ ಇದೆ ಅದು. ಅರ್ಥ ಆಯ್ತಾ? ನಾವು ಗೆಲ್ಬೇಕಾದ್ರೆ ಅದರೊಳಗೆ ಇರೋದು ನಮ್ಮ ಹೆಮ್ಮೆ, ನಮ್ಮ ಆಟ, ನಮ್ಮ ಊರು, ನಮ್ಮ ಕೀರ್ತಿ. ಅದಕ್ಕೆ ಆಡ್ತಾ ಇದೀವಿ ನಾವು ಸರ್. ಖಂಡಿತ ಸರ್. ಅದೇ ಅಂದ್ರೆ ಆ ಸ್ಫೂರ್ತಿ ಕೀರ್ತಿ ಎರಡು ಕೂಡ ಕಾಣಿಸ್ತಾ ಇತ್ತು. ಅಂದ್ರೆ ಈಗ ಸಿನಿಮಾನ ಎಷ್ಟು ಪ್ರೀತಿಸ್ತೀರೋ ಅಷ್ಟೇ ಕ್ರಿಕೆಟ್ ಪ್ರೀತಿಸ್ತೀರೋ ಅನ್ನೋದು ಗೊತ್ತಿರುವಂಥದ್ದೇ. ಸೊ ಇವತ್ತು ಮೈದಾನದಲ್ಲೇ ಆಗ್ತಾ ಇರ್ತಕ್ಕಂಥ ಸನ್ನಿವೇಶಗಳಲ್ಲಿ ಹೆಂಗೆ ಅದೆಲ್ಲ ಕ್ಯಾರಿ ಆಗ್ತಾ ಬಂತು ಸರ್ ಅಂತ? ಶೆಕೆ ತುಂಬ ಇದೆ ಸರ್ ಒಂದು. ಬಟ್ ಐ ಥಿಂಕ್ ಎಲ್ಲರೂ ಹಾರ್ಟ್ ಕೊಟ್ಟು ಆಡಿದ್ವಿ. ನಾನು ನಿಜವಾಗ್ಲೂ ಹೇಳಬೇಕು, ಬೆಂಗಾಲ್ ಟೈಗರ್ಸ್ಗೆ ತುಂಬ ಚೆನ್ನಾಗಿ ಆಡಿದ್ರು. ಆ್ಯಂಡ್ ಅವರು 10 ವರ್ಷದಿಂದ, ನಾನು ಒಂದು 8 ವರ್ಷದಿಂದ ನೋಡ್ತಾ ಇದ್ದೀವಿ ಅವ್ರನ್ನ. ಬಟ್ ಅವ್ರು ಇಂಪ್ರೂವ್ ಆಗಿರೋ ರೀತಿ, ಆಡಿರೋ ರೀತಿ ಆಲ್ಮೋಸ್ಟ್ ಫೈನಲ್ ಇದ್ದಂಗಿತ್ತು. ಅದ್ಭುತವಾಗಿ ಆಡಿದ್ರು. ಸೊ ಅವರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ಐ ಥಿಂಕ್ ನನ್ನ ಟೀಮಲ್ಲಿ ಕೂಡ ಆಡಿದಂಥ ಒಬ್ಬೊಬ್ಬರಿಗೂ ಆ್ಯಂಡ್ ಎಲ್ಲರೂ ಚೆನ್ನಾಗಿ ಆಡಿದ್ರು. ಇಂಥವ್ರು ಅಂಥವ್ರು ಅನ್ನೋಕ್ಕೆ ಅವ್ರವರಿಗೆ ಏನೇ ಜವಾಬ್ದಾರಿ ಇತ್ತು, ತುಂಬ ಅದ್ಭುತವಾಗಿ ಆಡಿದ್ರು ಸರ್. ಒಂದು ಹಂತಕ್ಕೆಲ್ಲೋ ಮ್ಯಾಚ್ ಕೈ ತಪ್ಪಬಹುದಾ ಅನ್ನೋಂಥ ಲೆಕ್ಕಾಚಾರಗಳಿತ್ತ ಸರ್? ಹೇಗಿಲ್ಲ ಈ ಫಾರ್ಮ್ಯಾಟಲ್ಲಿ ಕೈ ತಪ್ಪಿರೋಂಥದ್ದು ಯಾವುದೂ ಇರಲಿಲ್ಲ. ಅವ್ರು ಚೆನ್ನಾಗಿ ಆಡಿದ್ರೆ ನಾವು ಚೆನ್ನಾಗಿ ಆಡಿದ್ವಿ, ನಾವು ಚೆನ್ನಾಗಿ ಆಡಿದ್ರೆ ವಾಪಸ್ ಹೋಗಿ ಅವ್ರು ಚೆನ್ನಾಗಿ ಆಡಿದ್ರು. ಕರ್ನಾಟಕ ಬುಲ್ಡೇಜರ್ಸ್ ತಂಡ ಈಗ ಫೈನಲ್ಗೆ ಲಗ್ಗೆ ಇಟ್ಟಿರ್ತಕ್ಕಂಥದ್ದು. ಸುದೀಪ್ ಸರ್ ಇಡೀ ತಂಡದ ಜೊತೆ ಸಂಭ್ರಮಿಸಿರ್ತಕ್ಕಂಥದ್ದು. ಮೈದಾನದಲ್ಲಿ ನಾವು ಕೂಡ ಇದ್ದೀವಿ ಸರ್. ಒಂದು ರೋಚಕ ಘಟ್ಟಕ್ಕೆ ತಲುಪಿತ್ತು ಪಂದ್ಯ. ಒಂದು ಕಡೆ RCB ವುಮೆನ್ಸ್ ವಿನ್ ಆಗಿರ್ತಕ್ಕಂಥದ್ದು, ಇನ್ನೊಂದು ಕರ್ನಾಟಕ ಬುಲ್ಡೇಜರ್ಸ್ ಸರ್. ಹೇಗಿದೆ ಸರ್ ಆ ಸಂಭ್ರಮ ಸರ್? ಬೆಸ್ಟ್ ವಿಶಸ್ RCB ಅವ್ರಿಗೆ. RCB ನಮ್ಮದು ಯಾವತ್ತಿದ್ರು. ಆ್ಯಂಡ್ ವಿ ಆರ್ ಸೋ ಪ್ರೌಡ್ ಆಫ್ ಯು ಆಲ್ ದ ವುಮೆನ್ ಕ್ರಿಕೆಟರ್ಸ್. ವಿ ಲವ್ ಯು. ಕಂಗ್ರ್ಯಾಚುಲೇಷನ್ಸ್. ಇಲ್ಲಿಂದ ಇನ್ನಷ್ಟು ಮುಂದಕ್ಕೆ ಹೋಗಿ ಅಂತ ವಿಶಸ್ ಮಾಡ್ತಾ, ಎಲ್ಲರಿಗೂ ನಮಗೆ ವಿಶಸ್ ಮಾಡಿದ್ದಕ್ಕೆ ಕರ್ನಾಟಕದಲ್ಲಿ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ, ನಿಮಗೂ ಥ್ಯಾಂಕ್ ಯು ಹೇಳ್ತಾ, ಆ್ಯಂಡ್ ಎಲ್ಲರಿಗೂ ಅವ್ರಿಗೆ ಬೆಂಗಾಲ್ ಟೈಗರ್ಗೂ ಬೆಸ್ಟ್ ವಿಶಸ್ ಹೇಳ್ತಾ ಥ್ಯಾಂಕ್ ಯು ಫಾರ್ ಕಮಿಂಗ್. ಕಪ್ಪು ನಮ್ದೇ ಅನ್ನುವಂಥ ಮಾತು ಸಾಬೀತಾಗ್ತಾ ಇದೆ ಸರ್. ಹೇಗೆ ಸರ್? ಅವತ್ತು ಚೆನ್ನಾಗಿ ಆಡ್ಬೇಕು ಸರ್. ಅಹಂಕಾರ ದುರಹಂಕಾರ ಎರಡು ಸೈಡಿಗೆ ಇಡಬೇಕಾಗುತ್ತೆ. ಒನ್ ಗೇಮ್ ಆಟ್ ಎ ಟೈಮಲ್ಲಿ ಹೋಗಬೇಕಾಗುತ್ತೆ. ನಮ್ಮವ್ರು ಚೆನ್ನಾಗಿ ಆಡಿದ್ದಾರೆ, ಅವರು ತುಂಬ ಚೆನ್ನಾಗಿ ಆಡಿದ್ದಾರೆ. ಒಳ್ಳೆ ಮ್ಯಾಚ್ ಆಗಿದೆ. ಒನ್ ಗೇಮ್ ಆಟ್ ಎ ಟೈಮ್ ಅಂದ್ಕೊಳ್ಳೋಣ. ನೆಕ್ಸ್ಟು ಯಾರು ಇವಾಗ ಸಪೋಸ್ ಇವರೇ ಫೈನಲಿಗೆ ಬಂದ್ರು, ಬೊಂಬೈ ಬಂದ್ರು, ಎರಡು ಟಫ್ ಟೀಮ್ ಇದೆ. ಐ ಥಿಂಕ್ ನಾವು ಹೋಗಿ ಚೆನ್ನಾಗಿ ಆಡೋದು ನೋಡೋಣ. ನಮ್ಮದೇ ಕಪ್ಪಲ್ಲಿ ಎಂಥದ್ದು ಇಲ್ಲ. ಕಪ್ಪಲ್ಲಿ ಎಂಥದ್ದು ಇಷ್ಟುದ್ದ ಇದೆ ಅದು. ಅರ್ಥ ಆಯ್ತಾ? ನಾವು ಗೆಲ್ಬೇಕಾದ್ರೆ ಅದರೊಳಗೆ ಇರೋದು ನಮ್ಮ ಹೆಮ್ಮೆ, ನಮ್ಮ ಆಟ, ನಮ್ಮ ಊರು, ನಮ್ಮ ಕೀರ್ತಿ. ಅದಕ್ಕೆ ಆಡ್ತಾ ಇದೀವಿ ನಾವು ಸರ್. ಖಂಡಿತ ಸರ್. ಅದೇ ಅಂದ್ರೆ ಆ ಸ್ಫೂರ್ತಿ ಕೀರ್ತಿ ಎರಡು ಕೂಡ ಕಾಣಿಸ್ತಾ ಇತ್ತು. ಅಂದ್ರೆ ಈಗ ಸಿನಿಮಾನ ಎಷ್ಟು ಪ್ರೀತಿಸ್ತೀರೋ ಅಷ್ಟೇ ಕ್ರಿಕೆಟ್ ಪ್ರೀತಿಸ್ತೀರೋ ಅನ್ನೋದು ಗೊತ್ತಿರುವಂಥದ್ದೇ. ಸೊ ಇವತ್ತು ಮೈದಾನದಲ್ಲೇ ಆಗ್ತಾ ಇರ್ತಕ್ಕಂಥ ಸನ್ನಿವೇಶಗಳಲ್ಲಿ ಹೆಂಗೆ ಅದೆಲ್ಲ ಕ್ಯಾರಿ ಆಗ್ತಾ ಬಂತು ಸರ್ ಅಂತ? ಶೆಕೆ ತುಂಬ ಇದೆ ಸರ್ ಒಂದು. ಬಟ್ ಐ ಥಿಂಕ್ ಎಲ್ಲರೂ ಹಾರ್ಟ್ ಕೊಟ್ಟು ಆಡಿದ್ವಿ. ನಾನು ನಿಜವಾಗ್ಲೂ ಹೇಳಬೇಕು, ಬೆಂಗಾಲ್ ಟೈಗರ್ಸ್ಗೆ ತುಂಬ ಚೆನ್ನಾಗಿ ಆಡಿದ್ರು. ಆ್ಯಂಡ್ ಅವರು 10 ವರ್ಷದಿಂದ, ನಾನು ಒಂದು 8 ವರ್ಷದಿಂದ ನೋಡ್ತಾ ಇದ್ದೀವಿ ಅವ್ರನ್ನ. ಬಟ್ ಅವ್ರು ಇಂಪ್ರೂವ್ ಆಗಿರೋ ರೀತಿ, ಆಡಿರೋ ರೀತಿ ಆಲ್ಮೋಸ್ಟ್ ಫೈನಲ್ ಇದ್ದಂಗಿತ್ತು. ಅದ್ಭುತವಾಗಿ ಆಡಿದ್ರು. ಸೊ ಅವರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ಐ ಥಿಂಕ್ ನನ್ನ ಟೀಮಲ್ಲಿ ಕೂಡ ಆಡಿದಂಥ ಒಬ್ಬೊಬ್ಬರಿಗೂ ಆ್ಯಂಡ್ ಎಲ್ಲರೂ ಚೆನ್ನಾಗಿ ಆಡಿದ್ರು. ಇಂಥವ್ರು ಅಂಥವ್ರು ಅನ್ನೋಕ್ಕೆ ಅವ್ರವರಿಗೆ ಏನೇ ಜವಾಬ್ದಾರಿ ಇತ್ತು, ತುಂಬ ಅದ್ಭುತವಾಗಿ ಆಡಿದ್ರು ಸರ್. ಒಂದು ಹಂತಕ್ಕೆಲ್ಲೋ ಮ್ಯಾಚ್ ಕೈ ತಪ್ಪಬಹುದಾ ಅನ್ನೋಂಥ ಲೆಕ್ಕಾಚಾರಗಳಿತ್ತ ಸರ್? ಹೇಗಿಲ್ಲ ಈ ಫಾರ್ಮ್ಯಾಟಲ್ಲಿ ಕೈ ತಪ್ಪಿರೋಂಥದ್ದು ಯಾವುದೂ ಇರಲಿಲ್ಲ. ಅವ್ರು ಚೆನ್ನಾಗಿ ಆಡಿದ್ರೆ ನಾವು ಚೆನ್ನಾಗಿ ಆಡಿದ್ವಿ, ನಾವು ಚೆನ್ನಾಗಿ ಆಡಿದ್ರೆ ವಾಪಸ್ ಹೋಗಿ ಅವ್ರು ಚೆನ್ನಾಗಿ ಆಡಿದ್ರು.